ಪಡಿತರ ಕಾರ್ಡ್ BPL ಕಾರ್ಡ್ ಇದು ಕೆಲವು ಸರ್ಕಾರಿ ನೌಕರರು ಕೂಡ ಪಡೆದಿದ್ರು, ತೆರಿಗೆ ಪಾವತಿದಾರರು ಕೂಡ ಪಡೆದಿದ್ರು ಅಂತ ಅದನ್ನೆಲ್ಲ ತೆಗೆದಾಕೋ ಕೆಲಸ ಮಾಡ್ತಿದ್ರಲ್ಲ. ಈಗ ಪಡಿತರ ಕಾರ್ಡ್ ಪಡೆದ ಸರ್ಕಾರಿ ನೌಕರರಿಗೆ ದಂಡ ಅಂತ. ಆಹಾರ ಸಚಿವರು ಒಂದು ಡೆಡ್ಲೈನ್ ಕೊಟ್ಟಿದ್ರು ಆಹಾರ ಇಲಾಖೆ ಅಧಿಕಾರಿಗಳಿಗೆ. ಏನಂತ, ಯಾರ್ಯಾರು ಅರ್ಹ BPL ಕಾರ್ಡ್ದಾರದು ಬದಲಾಗಿದೆಯೋ APLಗೆ ಅಥವಾ ರದ್ದಾಗಿದೆಯೋ ಅವರೆಲ್ಲರನ್ನೂ ಕೂಡ ವಾಪಸ್ BPLಗೆ ತನ್ನಿ ಅಂತ ಅದಕ್ಕೊಂದು ಡೆಡ್ಲೈನು ಕೊಟ್ಟಿದ್ರು. ಇವತ್ತಿನೊಳಗಡೆ ಅವರೆಲ್ಲರದು ವಾಪಸ್ BPL ಕಾರ್ಡ್ ಆಗಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. ಬಟ್ ಅವರು ಟಾರ್ಗೆಟನ್ನು ರೀಚ್ ಆಗೋಕ್ಕಾಗಿಲ್ಲ. ಅಲ್ಲಿನ ಅಧಿಕಾರಿಗಳೇ ಹೇಳೋ ಪ್ರಕಾರ ಕನಿಷ್ಠ ಅಂದರೂ ಕೂಡ 15-20 ದಿನ ಬೇಕು. ಯಾಕಂದರೆ ವಾಪಸ್ ಅವ್ರನ್ನ BPLಗೆ ತರಬೇಕು ಅಂತಂದರೆ ಅಗೇನ್ ಎಲ್ಲ ಮಾನದಂಡಗಳನ್ನು ಕೂಡ ಅವರು ಚೆಕ್ ಮಾಡಬೇಕು. ಇವ್ರ ಹತ್ರ ಸ್ವಂತ ಮನೆ ಇದೆಯಾ, ಇವ್ರ ಮನೇಲಿ ಯಾರು ತೆರಿಗೆ ಪಾವತಿದಾರರಿದ್ದಾರಾ, ಇವ್ರ ಮನೇಲಿ ಯಾರು ಗೌರ್ನಮೆಂಟ್ ಎಂಪ್ಲಾಯಿ ಇದೆಯಾ, ಅಥವಾ ಇವ್ರಿಗೆ 7.5 ಎಕರೆ ಜಮೀನು ಇದೆಯಾ, ಎಲ್ಲ ನೋಡಿ ಏನೂ ಇಲ್ಲ ಅಂತಂದಾಗ ವಾಪಸ್ ಅವ್ರನ್ನ BPLಗೆ ತರಬೇಕಾಗುತ್ತೆ. ಆಹಾರ ಸಚಿವರ ಗಡುವನ್ನು ರೀಚ್ ಆಗ್ತಾರ ಅಧಿಕಾರಿಗಳು ಅಂದರೆ ಎಲ್ಲಿ ಮುಗೀತು ಇವತ್ತು ಡೆಡ್ಲೈನು. ನಾಳೆಯಿಂದ ಅಕ್ಕಿ ಕೊಡಬೇಕು ಅವ್ರಿಗೆ. ಕೊಡ್ತಾರಾ? ಸಾಧ್ಯ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಇಟ್ ಟೇಕ್ಸ್ ಟೈಮ್. ಸುಮಾರು ಟೈಮ್ ಬೇಕಾಗುತ್ತೆ ಇದಕ್ಕೆ. 15-20 ದಿನವೂ ನನ್ನ ಪ್ರಕಾರ ಸಾಕಾಗಲ್ವೇನಪ್ಪ. ಯಾಕೆಂದರೆ ಒಂದು ಮಾಹಿತಿ ಪ್ರಕಾರ 22 ಲಕ್ಷ ಕಾರ್ಡ್ಗಳನ್ನು ಬದಲಾಯಿಸಿದಾರಂತೆ ಇಲ್ಲಿ ತನಕ. ಮತ್ತು ಅವೆಲ್ಲ ಚೆಕ್ ಆಗಬೇಕಲ್ಲ. BPL ಕಾರ್ಡ್ ಸಮಸ್ಯೆ ಬಗೆಹರಿಸೋದಕ್ಕೆ ಮಾನ್ಯ ಆಹಾರ ಸಚಿವರು 25ನೇ ತಾರೀಕು ಗಡುವನ್ನು ಕೊಟ್ಟಿದ್ರು. ಇವತ್ತು ಸಂಜೆ ಒಳಗಡೆ ಎಲ್ಲ ರೀತಿಯಂತ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿನ್ನೆ ಸಂಜೆಯಿಂದನೂ ಕೂಡ ರಜೆ ಇದ್ದರೂ ಕೂಡ ಅವರು ಆ ಕೆಲಸಕ್ಕೆ ಹಾಜರಾಗಿ ಕರ್ತವ್ಯಕ್ಕೆ ಹಾಜರಾಗಿ ಆಗಿರುವಂಥ ಸಮಸ್ಯೆಯನ್ನು ಸರಿಪಡಿಸ್ತಾ ಇರುವಂಥದ್ದು ತಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ರ. ಇದೆಲ್ಲವೂ ಕೂಡ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ತಾಲೂಕು ಇರ್ಬೋದು, ಉತ್ತರ ತಾಲೂಕು ಇರ್ಬೋದು, ಪೂರ್ವ ಇರ್ಬೋದು, ಈ ರೀತಿ ಎಲ್ಲ ತಾಲೂಕುಗಳಲ್ಲಿ ಯಾವ BPLಯಿಂದ APLಗೆ ಶಿಫ್ಟ್ ಆಗಿದ್ರು ಅರ್ಹರಿದ್ರು ಕೂಡ ಅಂಥವುಗಳನ್ನು ಸಮಸ್ಯೆ ಸರಿಪಡಿಸಲಿಕ್ಕೆ ಈಗ ಮುಂದಾಗ್ತಾರೆ. ಜೊತೆಗೆ 6 ತಿಂಗಳಿಂದ ಯಾರು ಅಕ್ಕಿಯನ್ನು ತೆಗೆದುಕೊಂಡಿರಲ್ಲ ಅವ್ರಿಗೂ ಕೂಡ ಅಕ್ಕಿ ಸಿಗುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯಲ್ಲಿ ಶಿಫ್ಟ್ ಅಂದರೆ ಮೂಲ ಸ್ಥಾನಕ್ಕೆ ಮಾಡುವಂಥ ರೀತಿಯಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಮುಕ್ತಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಯಾರಿಗೆ ಅಕ್ಕಿ ಸಿಕ್ಕಿರಲಿಲ್ಲ ಅವರು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅಕ್ಕಿಯನ್ನು ತೆಗೆದುಕೊಳ್ಬೋದು ಅಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸಂಜೆ ಒಳಗಡೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಾಳೆಯಿಂದ ಅಥವಾ ನಾಡಿದ್ರೂ ಕೂಡ ಜನ ತಮ್ಮ ತಮ್ಮ ರೇಷನ್ ಅಂಗಡಿಗಳಿಗೆ ಹೋಗಿ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಆ ರೀತಿಯಾದಂಥ ಸಮಸ್ಯೆಯನ್ನು ಈಗ ಬಗೆಹರಿಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅವರು ಸಚಿವರು ಯಾವಾಗ ಗಡುವನ್ನು ಕೊಟ್ಟಿದ್ರು ಆ ಗಡುವಿನ ಕೊಟ್ಟ ದಿನದಿಂದನೂ ಕೂಡ ಬೆಳಿಗ್ಗೆ ಸಂಜೆ ರಾತ್ರಿ ಅನ್ನೋದೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಕಾರ್ಡುಗಳನ್ನು ಕೂಡ ಮೂಲ ಸ್ಥಾನಕ್ಕೆ ತಂದು ಅವರಿಗೆ ಮುಂದೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅಕ್ಕಿ ಸಿಗೋ ರೀತಿಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV ಬೆಂಗಳೂರು.